ಇನ್ನು ಕುರ್ಚಿ ಕಿತ್ತಾಟದ ನಡುವೆ ಇಂದು ರಾಜ್ಯಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಏನಿದೆ ಭಾರಿ ಚರ್ಚೆಗೆ ಕಾರಣವಾಗಿದೆ, ಭಾರಿ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಮೈಸೂರಿಗೆ ಆಗಮಿಸಲಿರುವ ಹೈ ನಾಯಕ ರಾಹುಲ್ ಗಾಂಧಿ ಮಧ್ಯಾಹ್ನ 2:25ಕ್ಕೆ ಮೈಸೂರಿಗೆ ಬಂದು ಇಳಿಯಲಿರುವ ಕೈ ನಾಯಕ ರಾಹುಲ್ ಗಾಂಧಿ ಭೇಟಿಯಾಗಲಿರೋ ಸಿಎಂ ಮತ್ತು ಡಿಸಿಎಂ. ಕುತೂಹಲ ಕೆರಳಿಸಿದ ರಾಹುಲ್ ಗಾಂಧಿ ಭೇಟಿ. ಕುರ್ಚಿ ಕಿತ್ತಾಟದ ನಡುವೆ ಇದೀಗ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು ಭಾರಿ ಕುತೂಹಲ ಹಾಗೂ ಭಾರಿ ಒಂದಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ ಅನ್ನುವಂತಹ ಮಾತುಗಳು ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಇನ್ನು ಒಂದಷ್ಟು ರಾಜಕೀಯವಾಗಿ ಕೂಡ ಬರುವಂತಹ ಸಾಮಾನ್ಯ ಪ್ರಶ್ನೆಗಳು ಇದೀಗ ಹುಡ್ತಾ ಇರುವಂತದ್ದು. ಕುರ್ಚಿ ಕಿತ್ತಾಟ, ನಾನು ಸಿಎಂ ವಿಚಾರ ಏನಿದೆ ಈಗಾಗಲೇ ದೆಹಲಿ ಕದವನ್ನು ಕೂಡ ತಟ್ಟಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಕಳೆದ 3 ವಾರಗಳ ಹಿಂದೆ ಡಿಸಿಎಂ ಹಾಗೂ ಸಿಎಂ ಅವರು ದೆಹಲಿಯತ್ತ ಮುಖ ಮಾಡಿದ್ರು. ಆದ್ರೆ ಇದೀಗ ರಾಹುಲ್ ಗಾಂಧಿ ಅವರು ಸ್ವತಃ ತಾವೇ ರಾಹುಲ್ ಗಾಂಧಿ ಅವರೇ ಈಗ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಿರುವಂತದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕುತೂಹಲವನ್ನ ಕೆರಳಿಸಿದ ರಾಹುಲ್ ಗಾಂಧಿ ಮೈಸೂರು ಭೇಟಿ ವಿಚಾರ ಏನಿದೆ, ಮೈಸೂರಿನಿಂದ ಊಟಿಗೆ ತೆರಳಲಿರುವ ರಾಹುಲ್ ಗಾಂಧಿ ಮೈಸೂರಿಗೆ ಒಂದು ವಿಮಾನದಲ್ಲಿ ಸಿಎಂ ಹಾಗೂ ಡಿಸಿಎಂ ಎಂಟ್ರಿಯನ್ನ ಕೊಡ್ತಾರೆ. ಇನ್ನು ಮಧ್ಯಾಹ್ನ 1:25 ಅಥವಾ 1-2 ಗಂಟೆ ಆಸುಪಾಸು ಸುಮಾರು ಏನಿದೆ ಆಗಮಿಸಲಿರುವಂತಹ ರಾಹುಲ್ ಗಾಂಧಿ ಅಂತೆ ಸಿಎಂ ಹಾಗೂ ಡಿಸಿಎಂ ಅವರು ವೆಲ್ಕಮ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಏರ್ಪೋರ್ಟ್ ನಲ್ಲಿ ರಾಹುಲ್ ಜೊತೆ ಸಿಎಂ ಹಾಗೂ ಡಿಸಿಎಂ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಆಗುತ್ತಾ ಕುರ್ಚಿ ಕದನ ಎಂಬ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಕಳೆದ ಜನವರಿ 9ರಂದು ರಾಜ್ಯಪಾಲರು ಬಿಲ್ಗೆ ಅನುಮೋದನೆ ಮಾಡಿದ್ರು. ಇದೀಗ ರಾಜ್ಯಪಾಲರ ಅನುಮೋದನೆ ಬಳಿಕ ಇದೀಗ ಗೆಜೆಟ್ ಪ್ರಕಟಣೆಯಾಗಿದೆ. ಕೊನೆಗೂ ಸಾಮಾಜಿಕ ಬಹಿಷ್ಕಾರ ಕಾನೂನು ಜಾರಿಯಾಗಿದೆ. ಇನ್ನು ಸಾಮಾಜಿಕ ಬಹಿಷ್ಕಾರ ನಿಷೇಧ ಕಾಯ್ದೆ ಏನಿದೆ ಕರಪತ್ರ ಪ್ರಕರಣ ಕಳೆದ ಜನವರಿ 9ರಂದು ರಾಜ್ಯಪಾಲರು ಬಿಲ್ಗೆ ಅವರು ಅನುಮೋದನೆಯನ್ನ ಕೂಡ ರಾಜ್ಯಪಾಲರ ಈ ಒಂದು ಅನುಮೋದನೆ ಬಳಿಕ ಇದೀಗ ಗೆಜೆಟ್ ಪ್ರಕಟಣೆಯಾಗಿದೆ. ಕಾಯ್ದೆ ಅನ್ವಯ ಕುಟುಂಬ ಬಹಿಷ್ಕಾರ ಮಾಡಿದ್ರೆ 1 ಲಕ್ಷ ರೂಪಾಯಿ ದಂಡ ಹಾಗೂ 1 ಲಕ್ಷ ದಂಡದ ಜೊತೆಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗುವಂತಹ ಸಾಧ್ಯತೆ ಇರುತ್ತೆ. ಅಭಿಪ್ರಾಯವನ್ನ ಸಂಗ್ರಹಿಸಿರುವ ಮೂಲಕ ಬಹಿಷ್ಕಾರ ಮಾಡಿದ್ರೆ ಅಪರಾಧ. ಇನ್ನು ಬಹಿಷ್ಕಾರಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಾಯ ಮಾಡಿದರೆ ಅದು ಕೂಡ ಅಪರಾಧವಾಗುತ್ತೆ. ಹೀಗೆ ಹಲವು ವಿಚಾರಗಳು ಈ ಒಂದು ಕಾಯ್ದೆಯಲ್ಲಿ ತಿದ್ದುಪಡಿಯಲ್ಲಿ ಒಂದಷ್ಟು ಕಾನೂನುಗಳನ್ನು ಕೂಡ ಜಾರಿಗೆ ತಂದಿರುವಂತದ್ದು. ಬಹಿಷ್ಕಾರಕ್ಕೆ ಒಳಗಾದವರು ಏನಿದ್ದಾರೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಬಹುದು. ಹಲವು ತಿದ್ದುಪಡಿ ಮಾಡಿ ಕರಪತ್ರ ಹೊರಡಿಸಿದ ರಾಜ್ಯ ಸರ್ಕಾರ. ಅಭಿಪ್ರಾಯ ಸಂಗ್ರಹ ನಡೆಸುವ ಮೂಲಕ ಬಹಿಷ್ಕಾರಕ್ಕೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸಹಾಯ, ಒತ್ತಡ ಅಥವಾ ಪ್ರಚೋದನೆ ನೀಡುವವರನ್ನು ಕೂಡ ಅಪರಾಧಿಗಳೆಂದು ಪರಿಗಣಿಸಿ ಶಿಕ್ಷೆಗೆ ಗುರಿ ಮಾಡುವ ಸಾಧ್ಯತೆಗಳಿರುತ್ತದೆ. ಪರಿಗಣಿಸಿ ಶಿಕ್ಷೆಗೆ ಗುರಿ ಪಡಿಸಲಾಗುವುದು. ಜೊತೆಗೆ 3 ವರ್ಷದವರೆಗೆ ಕೂಡ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡವನ್ನ ಅಥವಾ ಎರಡನ್ನೂ ಕೂಡ ವಿಧಿಸಲು ಅವಕಾಶವಿದೆ. ಇನ್ನು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗುವವರು ಪೊಲೀಸ್ ಠಾಣೆ ಅಥವಾ ನ್ಯಾಯಾಧೀಶರಿಗೆ ನೇರವಾಗಿ ದೂರನ್ನು ಸಲ್ಲಿಸಬಹುದಾಗಿದೆ. ಇನ್ನು ಸಾಮಾಜಿಕ ಬಹಿಷ್ಕಾರ ಅಪರಾಧ ಏನಿದೆ 1 ಲಕ್ಷ ದಂಡ ಹಾಗೂ 3 ವರ್ಷ ಜೈಲು ಕಾಯ್ದೆ ಶಿಕ್ಷೆ ಕೂಡ ಇದೀಗ ಜಾರಿಯನ್ನು ಮಾಡಿರುವಂಥದ್ದು. ವ್ಯಕ್ತಿ ಕುಟುಂಬವನ್ನ ಸಾಮಾಜಿಕವಾಗಿ ಬಹಿಷ್ಕರಿಸುವುದನ್ನು ಅಪರಾಧವೆಂದು ಪರಿಗಣಿಸಿ 1 ಲಕ್ಷ ರೂಪಾಯಿ ದಂಡ ಮತ್ತು 3 ವರ್ಷದವರೆಗೆ ಜೈಲು ಶಿಕ್ಷೆಗೆ ಗುರಿಯಾಗಿಸಿರುವ ಕರ್ನಾಟಕ ಸಾಮಾಜಿಕ ಒಂದು ಬಹಿಷ್ಕಾರ ಪ್ರತಿಬಂಧ ಕಾಯ್ದೆ 2025 ಬಗ್ಗೆ ಕೂಡ ರಾಜ್ಯಪತ್ರವನ್ನು ಹೊರಡಿಸಲಾಗಿತ್ತು. ಆದರೆ ಕಳೆದ ಜನವರಿ 9ರಂದು ಏನು ಈ ಒಂದು ಕಾನೂನುಗಳನ್ನು ಜಾರಿಗೆ ತರಲಾಯಿತು, ಒಂದಷ್ಟು ಕುಟುಂಬ ಬಹಿಷ್ಕಾರವನ್ನ ಖಂಡಿಸಿ 1 ಲಕ್ಷ ದಂಡ ಹಾಗೂ 3 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಗುರಿಯಾಗಿಸಿದ